ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ನೋಡಿ, ಯಾವುದೇ ಬಿಸ್ನೆಸ್ಗೆ ಕಸ್ಟಮರ್ ಸರ್ವೀಸ್ ಅನ್ನೋದು ಹೃದಯ ಇದ್ದ ಹಾಗೆ ಅಲ್ವಾ? ಆದರೆ ಕೆಲವೊಮ್ಮೆ ಅದೇ ಹೃದಯದಲ್ಲಿ ಏನೋ ಒಂದು ಗೊಂದಲ, ಒಂದು ಗಲಿಬಿಲಿ. ಇವತ್ತು ನಾವು ಆ ಗಲಿಬಿಲಿಗೆ ಒಂದು ಫುಲ್ ಸ್ಟಾಪ್ ಇಡೋಕ್ಕೆ ಸಹಾಯ ಮಾಡೋ ಒಂದು ಸಿಸ್ಟಮ್, ಕ್ವೆರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಏನಿದು ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ಈ ಅನುಭವ ಆಗಿರುತ್ತೆ ಅನ್ಸುತ್ತೆ. ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಾಲ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ನಮ್ಮ ಪ್ರಾಬ್ಲಮನ್ನ ಯಾರು ಕೇಳಿಸ್ಕೊಳ್ತಾರೆ ಅಂತಲೇ ಗೊತ್ತಾಗಲ್ಲ ಅಲ್ವಾ? ನಾವೆಲ್ಲರೂ ಈ ಥರದ ಸಂದರ್ಭದಲ್ಲಿ ಒಮ್ಮೆ ಆದರೂ ಸಿಕ್ಕಾಕೊಂಡಿರ್ತೀವಿ. ಹೌದು, ಮಾತಾಡ್ತಾ ಇರಬೇಕಾದ್ರೆ ಕಾಲ್ ಕಟ್ ಆಗೋದು, ಇಲ್ಲಾಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ನಮ್ಮ ಕಥೆಯನ್ನು ಮತ್ತೆ ಮತ್ತೆ ಮೊದಲಿಂದ ಹೇಳ್ತಾ ಇರೋದು, ಆಮೇಲೆ ಆ ಮುಗಿಯೋದೇ ಇಲ್ಲ ಅನ್ನೋ ಹಾಗೆ ಕಾಯೋದು. ಅಬ್ಬಾ, ಇದೆಲ್ಲ ಯಾಕಾಗುತ್ತೆ ಅಂದರೆ ಅಲ್ಲಿ ಸರಿಯಾದ ಒಂದು ಸಿಸ್ಟಮ್ ಇರೋದಿಲ್ಲ ಅಷ್ಟೇ. ಸರಿ, ಹಾಗಿದ್ರೆ ಈ ಗೊಂದಲದ ಚಕ್ರವ್ಯೂಹದಿಂದ ಹೊರಗೆ ಬರೋದಕ್ಕೆ ದಾರಿ ಇಲ್ವಾ? ಖಂಡಿತ ಇದೆ. ಈ ಇಡೀ ಅವ್ಯವಸ್ಥೆಗೆ ಒಂದು ಆರ್ಡರ್, ಒಂದು ಶಿಸ್ತನ್ನು ತರುವಂತಹ ಒಂದು ಸಿಸ್ಟಮ್ ಇದೆ. ಅದ್ರ ಬಗ್ಗೆನೇ ಈಗ ನಾವು ಮಾತಾಡ್ತಿರೋದು. ಅದೇ ನಮ್ಮ ಕ್ವೆರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಶಾರ್ಟ್ ಆಗಿ ಹೇಳೋದಾದ್ರೆ QMS. ಇದೊಂದು ರೀತಿ ಸ್ಮಾರ್ಟ್ ಅಸಿಸ್ಟೆಂಟ್ ಇದ್ದ ಹಾಗೆ. ಕಸ್ಟಮರ್ ಕಡೆಯಿಂದ ಬರುವ ಪ್ರತಿಯೊಂದು ಪ್ರಶ್ನೆಯನ್ನ, ಕಂಪ್ಲೇಂಟನ್ನ ಮೊದಲು ಲಾಗ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅದು ಸಾಲ್ವ್ ಆಗುವವರೆಗೂ ಬಿಡದೆ ಅದನ್ನ ಟ್ರ್ಯಾಕ್ ಮಾಡುತ್ತೆ. ಕೊನೆಗೆ ಅದಕ್ಕೊಂದು ಸರಿಯಾದ ಪರಿಹಾರ ಸಿಗೋ ಹಾಗೆ ನೋಡ್ಕೊಳ್ಳುತ್ತೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಾ, ಇದನ್ನ ಕಸ್ಟಮರ್ ಪ್ರಶ್ನೆಗಳಿಗಿರೋ ಒಂದು ಏರ್ ಟ್ರಾಫಿಕ್ ಕಂಟ್ರೋಲ್ ಟವರ್ ಅಂತ ಅಂದ್ಕೊಳ್ಳಿ. ಒಂದು ಏರ್ಪೋರ್ಟ್ನಲ್ಲಿ ಟವರ್ ಹೇಗೆ ಪ್ರತಿಯೊಂದು ಫ್ಲೈಟ್ಗೂ ಸರಿಯಾದ ದಾರಿ ತೋರಿಸಿ ಸೇಫಾಗಿ ಲ್ಯಾಂಡ್ ಆಗೋಕೆ ಸಹಾಯ ಮಾಡುತ್ತೋ, ಅದೇ ರೀತಿ ಈ QMS ಕೂಡ ಪ್ರತಿಯೊಂದು ಸಮಸ್ಯೆಯನ್ನು ಸರಿಯಾದ ವ್ಯಕ್ತಿ ಹತ್ರ ಸರಿಯಾದ ಟೈಮ್ಗೆ ತಲುಪಿಸುತ್ತೆ. ಇದರಿಂದ ಎಲ್ಲೂ ಟ್ರಾಫಿಕ್ ಜಾಮ್ ಆಗಲ್ಲ. ಹಾಗಿದ್ರೆ ಇದರಿಂದ ಅಂತಹ ದೊಡ್ಡ ಉಪಯೋಗವಾದ್ರೂ ಏನೋ? ಯಾಕಿದು ಇಷ್ಟೊಂದು ಇಂಪಾರ್ಟೆಂಟ್? ನೋಡಿ, ಮೊದಲನೇದಾಗಿ ರೆಸ್ಪಾನ್ಸ್ ಟೈಮ್ ತುಂಬಾನೇ ಫಾಸ್ಟ್ ಆಗುತ್ತೆ. ಎರಡನೇದಾಗಿ ಬಂದಿರೋ ಯಾವುದೇ ಇಶ್ಯೂ ಮಿಸ್ ಆಗೋ ಚಾನ್ಸೇ ಇಲ್ಲ, ಎಲ್ಲವೂ ಟ್ರ್ಯಾಕ್ ಆಗತ್ತೆ. ಕೊನೆಗೆ ಇದೆಲ್ಲಾದರ ರಿಸಲ್ಟ್ ಏನ್ಲೋತಾ? ಸಂತೋಷವಾಗಿರೋ ಕಸ್ಟಮರ್ಸ್. ಸರಿ, ಹಾಗಿದ್ರೆ ಒಂದು ಕ್ವೆರಿ ಅಂದ್ರೆ ಒಂದು ಪ್ರಶ್ನೆ ಸಿಸ್ಟಮ್ ಒಳಗ ಬಂದ ಮೇಲೆ ಅದರ ಜರ್ನಿ ಹೇಗಿರುತ್ತೆ? ಅದು ಶುರುವಾದಾಗಿನಿಂದ ಹಿಡಿದು ಅದಕ್ಕೆ ಪರಿಹಾರ ಸಿಗುವವರೆಗೂ ಏನೇನಾಗುತ್ತೆ? ಬನ್ನಿ ಈ ಸಿಸ್ಟಮ್ ಒಳಗಡೆ ಒಂದು ಇಣುಕು ನೋಟ ನೋಡೋಣ. ಒಂದು ಕ್ವೆರಿ ಬಂದ ತಕ್ಷಣ ಅದರ ಲೈಫ್ ಸೈಕಲ್ ಶುರುವಾಗುತ್ತೆ. ಮೊದಲನೇ ಸ್ಟೆಪ್ ಟಿಕೆಟ್ ಕ್ರಿಯೇಷನ್. ಅಂದ್ರೆ ಪ್ರತಿಯೊಂದು ಪ್ರಶ್ನೆಗೂ ಒಂದು ಯುನೀಕ್ ಟಿಕೆಟ್ ನಂಬರ್ ಕೊಡಲಾಗುತ್ತೆ. ಇದರಿಂದ ಅದನ್ನ ಟ್ರ್ಯಾಕ್ ಮಾಡೋದು ಸುಲಭ. ಆಮೇಲೆ ಸ್ಟೇಟಸ್ ಟ್ರ್ಯಾಕಿಂಗ್, ಅಂದ್ರೆ ಆ ಟಿಕೆಟ್ ಯಾವ ಹಂತದಲ್ಲಿದೆ ಅಂತ ಸದಾ ಗಮನಿಸ್ತಾ ಇರ್ತಾರೆ. ಮೂರನೇದು SLA ಮಾನಿಟರಿಂಗ್. SLA ಅಂದ್ರೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್. ಅಂದ್ರೆ ಇಂತಿಷ್ಟು ಸಮಯದಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಒಂದು ಮಾತು ಕೊಟ್ಟಿರ್ತಾರೆ. ಅದು ಪಾಲನೆ ಆಗ್ತಿದ್ಯಾ ಅಂತ ನೋಡ್ತಾರೆ. ಒಂದು ವೇಳೆ ಸಮಸ್ಯೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದ್ರೆ ಆಗ ಬರುತ್ತೆ ಎಸ್ಕಲೇಷನ್ ಮ್ಯಾನೇಜ್ಮೆಂಟ್. ಅಂದ್ರೆ ಅದನ್ನ ಹಿರಿಯ ಅಧಿಕಾರಿಗಳಿಗೆ ವರ್ಗಾಯಿಸಿ ಬೇಗ ಪರಿಹಾರ ಕೊಡಿಸ್ತಾರೆ. ಈ ಸಿಸ್ಟಮಿಂದ ಬರೀ ಕಸ್ಟಮರ್ಗೆ ಮಾತ್ರ ಲಾಭ ಅನ್ಕೋಬೇಡಿ, ಇದು ಕಸ್ಟಮರ್ ಸರ್ವಿಸ್ ಕೊಡುವ ಏಜೆಂಟ್ಗಳಿಗೂ ಅಷ್ಟೇ ಉಪಯೋಗಕಾರಿ. ಹೇಳ್ಬೇಕಂದ್ರೆ ಇದು ಎಲ್ರಿಗೂ ಅನುಕೂಲವಾಗುವ ಒಂದು ವಿನ್ 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 ಸಿಚುವೇಶನ್ ಅಂತಾನೆ ಹೇಳ್ಬೋದು. ಇಲ್ಲಿರೋ ಹೋಲಿಕೆಯನ್ನ ಒಮ್ಮೆ ನೋಡಿ. ಒಂದು ಕಡೆ ಅಡ್ವೈಸರ್ಸ್, ಅಂದ್ರೆ ನಮಗೆ ಸರ್ವಿಸ್ ಕೊಡೋರು. ಅವರಿಗೆ ಕಸ್ಟಮರ್ ಹಿಸ್ಟ್ರಿ ಒಂದೇ ಕ್ಲಿಕ್ನಲ್ಲಿ ಸಿಕ್ಬಿಡುತ್ತೆ. ಇದರಿಂದ ಅವ್ರ ಕೆಲಸ ತುಂಬಾನೇ ಸ್ಟ್ರಕ್ಚರ್ಡ್ ಆಗಿರುತ್ತೆ, ತಪ್ಪುಗಳು ಕಡಿಮೆ ಆಗುತ್ತೆ. ಇನ್ನೊಂದು ಕಡೆ ಕಸ್ಟಮರ್ಸ್, ಅವರಿಗೇನಾಗುತ್ತೆ? ಫಾಸ್ಟ್ ಆಗಿ ರೆಸೊಲ್ಯೂಷನ್ ಸಿಗುತ್ತೆ. ಪ್ರತಿ ಸಲ ಒಂದೇ ತರಹದ ಸ್ಥಿರವಾದ ಉತ್ತರ ಸಿಗುತ್ತೆ. ಒಟ್ನಲ್ಲಿ ಅವರಿಗೆ ಒಂದು ಒಳ್ಳೆ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸರಿ, ಕಸ್ಟಮರ್ಸ್ ಆಯ್ತು, ಏಜೆಂಟ್ಸ್ ಆಯ್ತು. ಹಾಗಿದ್ರೆ ಇವರನ್ನೆಲ್ಲ ಮ್ಯಾನೇಜ್ ಮಾಡುವ ಸೂಪರ್ವೈಸರ್ ದೃಷ್ಟಿಯಿಂದ ಈ ಸಿಸ್ಟಮ್ ಹೇಗಿರುತ್ತೆ? ಅವರ ಪಾತ್ರ ಇಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ಸೂಪರ್ವೈಸರ್ಗಳು ಈ ಸಿಸ್ಟಮ್ ಅನ್ನು ಇಡೀ ಆಪರೇಷನ್ ಅನ್ನ ಗೈಡ್ ಮಾಡೋಕೆ ಬಳಸ್ಕೊಳ್ತಾರೆ. ಇದು ಅವರ ಕೈಯಲ್ಲಿರೋ ಒಂದು ಪವರ್ಫುಲ್ ಟೂಲ್ ಇದ್ದ ಹಾಗೆ. ತಮ್ಮ ಟೀಮ್ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಿದ್ಯಾ, ಕ್ವಾಲಿಟಿ ಮೇಂಟೈನ್ ಆಗ್ತಿದ್ಯಾ ಅಂತ ನೋಡೋಕೆ ಇದು ಸಹಾಯ ಮಾಡುತ್ತೆ. ಹಾಗಿದ್ರೆ ಸೂಪರ್ವೈಸರ್ ಮುಖ್ಯವಾಗಿ ಏನೆಲ್ಲ ಮಾಡ್ತಾರೆ? ಮೊದಲನೇದು, ಇನ್ನು ಓಪನ್ ಆಗಿರೋ ಅಂದ್ರೆ ಬಗೆಹರಿಯದೆ ಉಳಿದಿರೋ ಕ್ವೆರಿಗಳನ್ನ ಮಾನಿಟರ್ ಮಾಡ್ತಾರೆ. ಎರಡನೇದು, ಪ್ರತಿಯೊಂದು ಸಮಸ್ಯೆಯು SLA ಒಳಗೆ ಅಂದ್ರೆ ಹೇಳಿದ ಟೈಮ್ ಒಳಗಡೆನೆ ಕ್ಲೋಸ್ ಆಗ್ತಿದ್ಯಾ ಅಂತ ಖಚಿತಪಡಿಸ್ಕೊಳ್ತಾರೆ. ಮತ್ತೆ ಮೂರನೇದಾಗಿ, ತಮ್ಮ ಟೀಮ್ನಲ್ಲಿ ಯಾರಿಗಾದ್ರೂ ಟ್ರೈನಿಂಗ್ ಬೇಕಿದ್ಯಾ, ಏನಾದ್ರೂ ಕೌಶಲ್ಯದ ಕೊರತೆ ಇದೆಯಾ ಅಂತ ಗುರುತಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ವಾಕ್ಯ ಎಲ್ಲವನ್ನೂ ಸಾರಾಂಶ ಮಾಡುತ್ತೆ. ಒಂದು ಒಳ್ಳೆ ಕ್ವೆರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದ್ರೆ ಅದರಿಂದ ಎಫಿಷಿಯನ್ಸಿ ಅಂದ್ರೆ ದಕ್ಷತೆ ಜಾಸ್ತಿ ಆಗತ್ತೆ, ನಿಯಮಗಳ ಪಾಲನೆ ಸರಿಯಾಗತ್ತೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಗ್ರಾಹಕರ ಸಂತೃಪ್ತಿ ಕೂಡ ಹೆಚ್ಚಾಗುತ್ತೆ. ಇದೇ ಅಲ್ವಾ ಯಾವುದೇ ಸಿಸ್ಟಮ್ನ ನಿಜವಾದ ಪವರ್? ಸರಿ,
ಹೋಗೋ ಮುನ್ನ ಒಂದು ಕೊನೆಯ ಪ್ರಶ್ನೆ. ಈ ಸಿಸ್ಟಮ್ಗಳೆಲ್ಲ ದಿನದಿಂದ ದಿನಕ್ಕೆ ಸ್ಮಾರ್ಟ್ ಆಗ್ತಾ ಇವೆ, ಎಲ್ಲವೂ ಆಟೋಮೇಟ್ ಆಗ್ತಾ ಇದೆ. ಹಾಗಾದ್ರೆ ಈ ತಂತ್ರಜ್ಞಾನದ ನಡುವೆ ಹ್ಯೂಮನ್ ಟಚ್ ಅಂತ ಹೇಳ್ತೀವಲ್ಲ, ಅಂದ್ರೆ ಮನುಷ್ಯನ ಒಂದು ಕಾಳಜಿ, ಒಂದು ಪ್ರೀತಿಯ ಮಾತು, ಅದರ ಪಾತ್ರ ಮುಂದೆ ಏನಾಗ್ಬೋದು? ಖಂಡಿತ ಇದ್ರ ಬಗ್ಗೆ ಯೋಚಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.